ಕಾಡಿನಲ್ಲಿ ಒಂದು ಕುತಂತ್ರಿಯಾದ ನರಿ ವಾಸ ಮಾಡ್ತಾ ಇತ್ತು. ಅದು ಎಷ್ಟು ಚೆನ್ನಾಗಿ ಟ್ರೈನ್ ಆಗಿತ್ತು ಅಂದ್ರೆ, ಯಾವುದೇ ತನಗೆ ಇಷ್ಟವಾದ ಪದಾರ್ಥ ತನಗೆ ಬೇಕು ಅಂದ್ರೆ ಹೇಗಾದ್ರೂ ಮಾಡಿ ಆ ಪದಾರ್ಥವನ್ನ ತಾನು ಪಡೆಯಲೇಬೇಕೆಂಬ ವಿಶಿಷ್ಟವಾದ ಕಲೆಗಾರಿಕೆ ಅದು ಮೈಗೂಡಿ ಬಿಟ್ಟಿತ್ತು ಆ ನರಿಗೆ. ಆ ನರಿಗೆ 4 ಸ್ನೇಹಿತರು, ಒಂದು ಹುಲಿ, ಮತ್ತೊಂದು ಇಲಿ, ಮುಂಗುಸಿ ಮತ್ತು ಒಂದು ತೋಳ. ಈ 4 ಜನ ಆ ನರಿಯ ಗೆಳೆಯರು. 5 ಮಂದಿ ಸೇರಿ ಕಾಲಕ್ಕೆ ಬೇಕಾದಂತಹ ತಿಂಡಿ ತಿನಿಸುಗಳನ್ನ, ಆಹಾರ ಪದಾರ್ಥಗಳನ್ನ ತಾವು ಉಪಾಯದಿಂದ ಸೃಷ್ಟಿ ಮಾಡಿಕೊಳ್ತಾ ಇದ್ವು. ಒಂದು ಸಾರಿ ಹೀಗೆ ಆಹಾರದ ಅವಶ್ಯಕತೆ ಬಿದ್ದಿದೆ. ಒಂದು ದಷ್ಟಪುಷ್ಟವಾದ ಜಿಂಕೆ ಆ ನರಿಯ ಕಣ್ಣಿಗೆ ಬಿತ್ತು. ಅದನ್ನು ಹೋಗಿ ಬಡಿದು ತಿಂದು ಬಿಡೋಣ ಅಂತಂದ್ರೆ, ಅದು ಜಿಂಕೆಗಳ ರಾಜ. ಆ ಜಿಂಕೆಯ ಸುತ್ತಲೂ ಕೂಡ ಅನೇಕ ಜಿಂಕೆಗಳಿವೆ. ಹಾಗೆ ವಿಚಾರ ಮಾಡದೇನೆ, ಪ್ಲಾನಿಂಗ್ ಇಲ್ಲದೇನೆ ಅದನ್ನ ಬಡಿಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆಗ ನರಿ ಹೇಳಿತು, ಈ ಕ್ಷಣದಲ್ಲಿ ಇದನ್ನ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ, ಇದರ ಮಾಂಸ ಬಹಳ ರುಚಿಕರವಾಗಿದೆ, ಇದನ್ನ ತಿನ್ನೋಣ. ಆದ್ರೆ ಅದಕ್ಕೊಂದು ಕಾಲ ಬರ್ತದೆ, ಅದಕ್ಕೊಂದು ಮುಹೂರ್ತ ಬರ್ತದೆ, ಆ ಮುಹೂರ್ತಕ್ಕಾಗಿ, ಕಾಲಕ್ಕಾಗಿ ಕಾಯೋಣ ಅಂತ ಆ ಹುಲಿ ಮುಂತಾದ ಸ್ನೇಹಿತರಲ್ಲಿ ತನ್ನ ಮನದ ಇಂಗಿತವನ್ನ ತೋಡಿಕೊಳ್ತು. ಅದರ ಉಪಾಯ, ಅದರ ಮಾತು ಎಲ್ಲರಿಗೂ ಕೂಡ ಸರಿ ಅಂತ ಅನಿಸ್ತು. ಆಯ್ತು, ಈಗ ಅದನ್ನ ಅಟ್ಯಾಕ್ ಮಾಡೋದು ಬೇಡವೇ ಬೇಡ, ಕಾಲಕ್ಕಾಗಿ ಕಾಯೋಣ ಅಂತ ಎಲ್ಲರೂ ಸುಮ್ಮನೆ ಕೂತ್ರು. ಆಮೇಲೆ ಆ ಜಿಂಕೆ ಒಂದು ಕಡೆ ಮಲಗಿತ್ತು. ಅದನ್ನ ನರಿ ನೋಡ್ತು, ಓಡಿ ಬಂತು ಸ್ನೇಹಿತರಲ್ಲಿ. ಹೇಳ್ತದೆ, ನಮ್ಮ ಸ್ನೇಹಿತರಲ್ಲಿ ಅತಿಯಾಗಿ ಆ ಪ್ರಾಣಿಯನ್ನ ಹಿಂಸಿಸಬಹುದಾದದ್ದು ಇಲಿ ಅಂತ ಹೇಳ್ತು. ಎಲ್ಲರೂ ಮುಖ ನೋಡಿಕೊಂಡ್ರು. ಅಲ್ಲ, ಹುಲಿ ಇದೆ, ಹುಲಿಯನ್ನು ಬಿಟ್ಟು ಇಲಿ ಅಂತಂತ ಇದೆಯಲ್ಲ ಈ ನರಿ ಅಂತ. ಈ ನರಿಯ ಚಾಣಾಕ್ಷತೆಯ ಬುದ್ಧಿ ಏನು ಅಂತ ಗೊತ್ತೇ ಆಗ್ಲಿಲ್ಲ ಯಾರಿಗೂ. ಆಗ ಹೇಳ್ತು, ಇಲಿ, ನೀನೊಂದು ಕೆಲಸ ಮಾಡು, ಅದು ಮಲಗಿದೆಯಲ್ಲ, ಮಲಗಿದಾಗ ಹೋಗಿ ಅದರ ಕಾಲನ್ನ ಗಟ್ಟಿಯಾಗಿ ಕಡಿದು ಬಿಡು. ಆ ಕಾಲು ನೋವಿನಿಂದಾಗಿ ಅದು ಓಡ್ಲಿಕ್ಕೆ ಸಮರ್ಥವಾಗೋದಿಲ್ಲ. ಯಾವಾಗ ಮೆಲ್ಲಗೆ ನಡಿಲಿಕ್ಕೆ ಪ್ರಾರಂಭ ಮಾಡ್ತದೆ, ಹಿಂದಿನಿಂದ ಹುಲಿ ಬಂದು ಅದನ್ನ ಸಂಹಾರ ಮಾಡ್ಲಿ, ಅದನ್ನ ಅಟ್ಯಾಕ್ ಮಾಡಿ ಸಂಹಾರ ಮಾಡ್ಲಿ ಅಂತ ನರಿ ಆ ಪ್ಲಾನ್ ಅನ್ನು ಹೇಳಿಕೊಡ್ತು. ಹಾಗೆ ಆಗ್ಲಿ ಅಂತ ಎಲ್ಲರೂ ಕೂಡ ಆ ಸಂತೋಷದಿಂದ ಸಹಭೋಜನವನ್ನ ಮಾಡ್ಲಿಕ್ಕೋಸ್ಕರ ಆ ಉಪಾಯವನ್ನ ಅನುಸರಿಸ್ತಾರೆ. ಆ ಮುಹೂರ್ತವೂ ಕೂಡ ಒದಗಿ ಬಂದದ್ದು ಅದು ನಿದ್ರಿಸ್ತಾ ಇತ್ತು. ಅದರಂತೆ ಇಲಿ ಮೆಲ್ಲಗೆ ಆ ಜಿಂಕೆಯ ಬಳಿ ಹೋಗಿ ಕಾಲನ್ನ ಕಚ್ಚಿತು. ನರಿ ಹೇಳಿದಂತೆ ಹುಲಿಯೂ ಕೂಡ ಅದರ ಮೇಲೆ ಎರಗಿ ಆ ಜಿಂಕೆಯ ಕಥೆಯನ್ನು ಮುಗಿಸಿದೆ. ಜಿಂಕೆ ಸತ್ತು ಬಿದ್ದಿದೆ. ಎಲ್ಲ ಸ್ನೇಹಿತರು ಕೂಡ ಒಟ್ಟಾಗಿ ಇನ್ನೇನು ತಿನ್ನಬೇಕು ಅಂತ, ಭೂರಿ ಭೋಜನ ತಯಾರಾಗಿದೆ, ಇನ್ನೇನು ತಿನ್ನಬೇಕು ಅಂತ ತಯಾರಾಗ್ತಾ ಇದ್ದಾವೆ. ನರಿ ಮತ್ತೆ ಬಾಯಿ ಹಾಕಿತು, ತನ್ನ ಬುದ್ಧಿಯನ್ನ ಮತ್ತೆ ತೋರಿಸ್ತು. ಅಲ್ಲ, ಇಷ್ಟು ಕಷ್ಟಪಟ್ಟು ನೀವೆಲ್ಲರೂ ಸೇರಿ ಈ ಜಿಂಕೆಯನ್ನ ಕೊಂದು ಹಾಕಿದ್ದೀರಿ, ಶುದ್ಧರಾಗಿ ಸ್ನಾನ ಮಾಡಿಕೊಂಡು ಬನ್ರಿ, ಒಟ್ಟಿಗೆ ಕೂತು ಸಂತೋಷದಿಂದ ಸಹಭೋಜನವನ್ನ ಮಾಡೋಣ. ನೀವು ಕಷ್ಟಪಟ್ಟಿದ್ದು ಈ ಜಿಂಕೆಯನ್ನ ಕೊಲ್ಲಲಿಕ್ಕೋಸ್ಕರ, ನೀವು 4 ಮಂದಿ ಕಷ್ಟಪಟ್ಟಿದ್ದು, ನೀವು ಮೊದಲು ಸ್ನಾನವನ್ನು ಮಾಡಿಕೊಂಡು ಬನ್ರಿ. ಇದನ್ನು ಯಾರು ಬೇರೆ ಪ್ರಾಣಿ ಬಂದು ತೆಗೆದುಕೊಂಡು ಹೋಗದಂತೆ ನಾನು ಇಲ್ಲೇ ಕಾಯ್ತಾ ಕೂತಿರ್ತೀನಿ, ನೀವು ಮೊದಲು ಹೋಗಿ ಬನ್ರಿ, ನಿಮ್ಮದಾದ ಮೇಲೆ ನಾನು ಹೋಗ್ತೇನೆ ಅಂತ ಹೇಳಿತು. ಅರೆ, ಎಷ್ಟು ನಮಗೋಸ್ಕರ ತ್ಯಾಗ ಮಾಡ್ತಾ ಇದೆ ಈ ನರಿ ಅಂತ ಎಲ್ಲರೂ ಕೂಡ ನೀನ್ ಹೇಳಿದ ಹಾಗೆ ಆಗ್ಲಿ ಅಂತ ಸಮ್ಮತಿ ಕೊಟ್ಟು ಎಲ್ಲರೂ ಸ್ನಾನಕ್ಕೆ ಹೋಗಿದ್ದಾರೆ. ಎಲ್ಲರದ್ದು ಸ್ನಾನ ಮುಗಿದಿದೆ. ನರಿ ಅಲ್ಲೇ ಕಾಯ್ತಾ ಕೂತಿದೆ. ಈ ಹುಲಿ ಮಾತ್ರ ಬೇಗ ಬೇಗ ಸ್ನಾನ ಮಾಡಿ ಬೇಗ ತಿಂದು ಬಿಡೋಣ ಅಂತ ಓಡಿ ಪುನಃ ಹಿಂತಿರುಗಿ ಬಂದಿದೆ. ಆ ಸ್ಥಳಕ್ಕೆ ಬಂದ್ರೆ ನರಿ ಚಿಂತಾಕ್ರಾಂತನಾಗಿ ಕೂತಿದೆ. ಹುಲಿ ಬಂದು ಕೇಳ್ತು, ಯಾಕೆ ಚಿಂತಾಕ್ರಾಂತನಾಗಿ ಕೂತಿದ್ದಿ, ಏನಾಯ್ತು ಅಂತ ಕೇಳ್ತು. ಆಗ ನರಿ ಹೇಳ್ತಂತೆ, ಏನ್ ಹೇಳಲಿ ಮಿತ್ರ, ನಿನ್ನ ಪಾಡನ್ನ ನಾನು ನೋಡ್ಲಿಕ್ಕಾಗೋದಿಲ್ಲ. ನೀನು ಅನ್ನಿಸಿಕೊಂಡಂತಹ ಮಾತನ್ನ ಜಗತ್ತಿನಲ್ಲಿ ಯಾರೂ ಕೂಡ ಅನ್ನಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಾತನ್ನ ನೀನು ಅನ್ನಿಸಿಕೊಂಡಿದ್ದಿ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಇಲಿ ಬಂದಿತ್ತು. ಆ ಇಲಿ ನನ್ನಲ್ಲಿ ಬಂದು ಹೇಳ್ತು, ಇಷ್ಟು ದಿವಸ ಹುಲಿ ಮಹಾಶಾಲಿ ಬೀಗ್ತಾ ಇದ್ರಿ ನೋಡ್ರಿ, ನಾನು ಕಚ್ಚಿ ಆ ಜಿಂಕೆಗೆ ಗಾಯ ಮಾಡದೇ ಇದ್ದಿದ್ರೆ ಹುಲಿ ಆ ಜಿಂಕೆಯನ್ನ ಕೊಲ್ಲಲಿಕ್ಕೆ ಆಗ್ತಿತ್ತ? ಹಾಗಿದ್ರೆ ಶ್ರೇಷ್ಠರು ಯಾರು? ನಾನು ತಿಂದ ಎಂಜಲನ್ನ ಈ ಹುಲಿ ಮುಂತಾದವರು
ಮುಂದೆ ತಿನ್ನಬೇಕಾದದ್ದು, ಅದರಿಂದ ಶ್ರೇಷ್ಠ ನಾನು ಅಂತ ನನ್ನಲ್ಲಿ ಇಷ್ಟು ಹೊತ್ತು ಬೀಗಿ ನಿನ್ನನ್ನ ಕಡೆಗಾಣಿಸಿ ಹೋಯ್ತು ಈಗ ಸ್ನಾನಕ್ಕೆ ಅಂತ ಆ ಹುಲಿಯ ಮುಂದೆ ಹೇಳ್ತು. ಆಗ ಹುಲಿಗೆ ಎಲ್ಲೆಲ್ಲದ ಕೋಪ ಬಂತಂತೆ. ಅದು ಗರ್ಜಿಸಿ ಹೇಳ್ತದೆ, ಇಲಿ ಕಚ್ಚಿದ್ದನ್ನ ನಾನು ತಿಂದು ನನ್ನ ಹೊಟ್ಟೆಯನ್ನ ನಾನು ತುಂಬಿಸ್ಕೊಳ್ಬೇಕಾ? ಯಾವುದೇ ಅನಿವಾರ್ಯತೆ ನನಗಿಲ್ಲ. ಅದು ಬೇಡವೇ ಬೇಡ. ನನಗೆ ನಾನೇ ಬೇಟೆಯಾಡಿ ದೊಡ್ಡ ದೊಡ್ಡ ಮೃಗಗಳನ್ನ ಬೇಟೆಯಾಡಿ ತಿನ್ನುವ ಸಾಮರ್ಥ್ಯ ನನಗಿದೆ. ನಾನೇ ಆ ಬೇಟೆಯನ್ನ ಆಡ್ತೇನೆ ಅಂತ ಇವರ ಸ್ನೇಹವನ್ನೂ ಪರಿತ್ಯಾಗ ಮಾಡಿ ಅದು ಬೇರೆ ದೂರ ಪ್ರದೇಶಕ್ಕೆ ಓಡಿ ಹೋಯಿತು. ಅದಾದ ನಂತರದಲ್ಲಿ ಇಲಿ ಬಂತು. ಆ ಇಲಿಯ ಬಳಿ ನರಿ ಹೇಳ್ತಂತೆ, ಅಲ್ಲ, ಈಗಷ್ಟೇ ಒಂದು ಮುಂಗುಸಿ ಬಂದಿತ್ತು, ನಮ್ಮ ಸ್ನೇಹಿತ ಮುಂಗುಸಿ ಬಂದಿತ್ತು. ಆ ಮುಂಗುಸಿ ಜಿಂಕೆ ಮಾಂಸ ನನಗೆ ಸೇರೋದಿಲ್ಲ. ಜಿಂಕೆ ಮಾಂಸ ಏನಿದ್ರು ನೀವೆಲ್ಲರೂ ತಿನ್ರಿ. ನನಗೆ ಬಹಳ ಪ್ರಿಯವಾದಂತಹ ಮಾಂಸ ಅಂದ್ರೆ ಇಲಿಯ ಮಾಂಸ. ಹಾಗೂ ಇಲಿ ಇದೆ, ನನಗೂ ಹಸಿವಾಗಿದೆ. ನನ್ನ ಹಸಿವೆಯನ್ನ ಇಲಿಯನ್ನ ತಿಂದೆ ನನ್ನ ಹೊಟ್ಟೆಯ ಹಸಿವನ್ನ ನಾನು ಬಗೆಹರಿಸಿಕೊಳ್ತೇನೆ. ಸ್ನಾನ ಮಾಡಿ ಬರ್ತೇನೆ, ಇಲಿಯನ್ನ ಇಲ್ಲೇ ಉಪಾಯದಿಂದ ತಡೆದಿಡು ಅಂತ ನನಗೆ ಹೇಳಿದೆ ಅಂತ ನರಿ ಇಲಿಯ ಹತ್ರ ಹೇಳ್ತು. ಅದನ್ನ ಕೇಳಿ ಇಲ್ಲಿಗೆ ಬಹಳ ಗಾಬರಿ ಆಯ್ತು. ಎಲ್ಲಿ ಮುಂಗುಸಿ ಬಂದು ನನ್ನನ್ನ ತಿಂತದೋ ಅಂತ ಹೆದರಿ ಅಲ್ಲಿಂದ ಈ ಸ್ನೇಹವೂ ಬೇಡ, ಈ ಮಾಂಸವೂ ಬೇಡ ಅಂತ ಓಡಿ ಹೋಯ್ತು. ಅಲ್ಲಿಂದ ಮುಂದೆ ತೋಳ ಬಂತು. ತೋಳ ಬಂದು ನರಿ ಹತ್ರ ಬಂದಾಗ ಆ ತೋಳಕ್ಕೆ ನರಿ ಹೇಳ್ತದೆ, ನೋಡು ಮಿತ್ರ, ನಿನ್ನ ಮೇಲೆ ವಿಪರೀತವಾದ ಸಿಟ್ಟು ಹುಲಿಗೆ ಬಂದಿದೆ. ಯಾಕೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ನಿನ್ನನ್ನ ತಿಂದು ಬಿಡಬೇಕು, ನಿನ್ನನ್ನ ಕೊಂದು ಬಿಡಬೇಕು ಅನ್ನುವಷ್ಟು ಸಿಟ್ಟು ಅದು ಈಗಷ್ಟೇ ಪ್ರಕಟ ಮಾಡಿತು. ತನ್ನ ಪರಿವಾರವನ್ನ ಕರೆದುಕೊಂಡು ಬರಲಿಕ್ಕೆ ಅಂತ ಈಗ ಹೋಗಿದೆ. ಏನು ತಪ್ಪು ಮಾಡಿದೆಯೋ, ಏನು ತೊಂದರೆಯಾಗಿದೆಯೋ ನಿನ್ನಿಂದ ನನಗೆ ಗೊತ್ತಿಲ್ಲ. ನೀನು ವಿಚಾರ ಮಾಡು, ಹುಲಿಯ ಬಾಯಿಗೆ ಸಿಕ್ಕು ಪ್ರಾಣವನ್ನ ಕಳೆದುಕೊಳ್ತೀಯೋ ಓಡಿ ಹೋಗ್ತೀಯೋ ನೀನೇ ವಿಚಾರ ಮಾಡು ಅಂತ ಆ ತೋಳಕ್ಕೆ ನರಿ, ಕುತಂತ್ರಿಯಾದ ನರಿ ಹೇಳ್ತು. ಅದನ್ನು ಕೇಳಿದ ಕೂಡಲೇ ತೋಳಕ್ಕೂ ಹೆದರಿಕೆ ಆಯಿತು. ಯಾಕೆ ಸುಮ್ಮನೆ ಆ ಹುಲಿಯಿಂದ, ಅದು ಹುಲಿಯ ದಂಡು ಬಂದ್ರೆ ನಾನೆಲ್ಲಿ ಬದುಕ್ತೇನೆ ಅಂತ ಅದು ಕೂಡ ಆ ಕ್ಷಣದಲ್ಲಿ ಓಡಿ ಹೋಯ್ತು. ಉಳಿದದ್ದು ಕೇವಲ ಮುಂಗುಸಿ ಮಾತ್ರ. ಆ ಮುಂಗುಸಿ ಸ್ನಾನ ಮುಗಿಸಿ ಎಲ್ಲರ ನಂತರದಲ್ಲಿ ಕಡೆಗೆ ಬಂತು. ಬಂದ್ರೆ ಆ ನರಿ ಆ ಮಾಂಸವನ್ನ ತಿಂತಾ ಕೂತಿದೆ. ಮುಂಗುಸಿ ಕೇಳ್ತು, ಅಲ್ಲ, ಯಾರು ಸ್ನೇಹಿತರು ಕಾಣ್ತಾ ಇಲ್ಲ, ನೀನೊಬ್ಬನೇ ಮಾಂಸವನ್ನ ತಿಂತಾ ಇದ್ದಿ, ಏನಿದು ಅಂತ ಕೇಳ್ತು. ಆಗ ನರಿ ಹೇಳ್ತಂತೆ, ಇಷ್ಟೆಲ್ಲ ಸ್ನೇಹಿತರೇನಿದ್ದಾರೆ ಎಲ್ಲರ ಜೊತೆಗೆ ನಾನು ಯುದ್ಧವನ್ನ ಮಾಡಿದ್ದೇನೆ. ಎಲ್ಲರನ್ನೂ ಕೂಡ ಗೆದ್ದು ಕಡೆಗೆ ಈ ಮಾಂಸವನ್ನ ತಿಂತಾ ಕೂತಿದ್ದೇನೆ. ನೀನೊಬ್ಬನೇ ಬಾಕಿ ಇರೋದು. ನಿನಗೆ ಈ ಮಾಂಸ ಬೇಕು ಅಂತಾದ್ರೆ ನನ್ನ ಜೊತೆಗೆ ಯುದ್ಧವನ್ನ ಮಾಡು, ನನ್ನನ್ನ ಗೆಲ್ಲು, ಈ ಮಾಂಸವನ್ನ ತಿನ್ನು ಅಂತ ಹೇಳ್ತು ಮುಂಗುಸಿಗೆ. ಮುಂಗುಸಿ ಅಂದ್ಕೊಂತು, ಅಲ್ಲ, ಹುಲಿಯೇ ನಿನ್ನನ್ನ ಗೆಲ್ಲಲಿಕ್ಕೆ ಆಗ್ಲಿಲ್ಲ ಅಂತಂದ ಮೇಲೆ ನಾನ್ ಯಾವ ಷಷ್ಠೋಟಿ, ನಾನು ನಿನ್ನ ಸುದ್ದಿಗೆ ಬರೋದಿಲ್ಲ, ಈ ಮಾಂಸವೂ ಬೇಡ, ನೀನೂ ಬೇಡ ಅಂತ ಅದು ಕೂಡ ಹೆದರಿ ನರಿಯಿಂದ ಓಡಿ ಹೋಯ್ತು. ಕಡೆಗೆ ಅದೀಷ್ಟು ಮಾಂಸವನ್ನ ಸುಖವಾಗಿ ತಾನೊಬ್ಬನೇ ಉಂಡು ತಿಂದು ತೇಗಿತು ನರಿ. ಹೀಗೆ ಧೃತರಾಷ್ಟ್ರ, ನಿನ್ನ ಮಕ್ಕಳು ಯಾವುದಾದ್ರೂ ಒಂದು ಉಪಾಯವನ್ನ, ನರಿ ಯಾವ ರೀತಿಯಾಗಿ ಉಪಾಯದಿಂದ ಎಲ್ಲರನ್ನ ಸಾಗಿ ಹಾಕಿ ಯಾರ ಜೊತೆಗೂ ದ್ವೇಷವನ್ನ ಕಟ್ಟಿಕೊಳ್ಳದೇನೆ, ಯಾರ ಜೊತೆಗೂ ಯುದ್ಧವನ್ನ ಮಾಡದೇನೆ, ಉಪಾಯದಿಂದ ಎಲ್ಲರನ್ನ ಸಾಗಿ ಹಾಕಿ ಯಾವ ರೀತಿಯಾಗಿ ತನಗೆ ಬೇಕಾದ ಇಷ್ಟಾರ್ಥವನ್ನ ತಾನು ಸಿದ್ಧಿಸಿಕೊಳ್ತೋ, ಹಾಗೆ ನಿನ್ನ ಮಕ್ಕಳು ಕೂಡ ಯಾರ ಜೊತೆಗೂ ವಿರೋಧವನ್ನ ಕಟ್ಟಿಕೊಳ್ಳದೇನೆ, ಅವರಿಗೆ ಗೊತ್ತಾಗದಂತೆ ಅವರನ್ನೇ ಮೋಸ ಮಾಡ್ತಾ ರಾಜ್ಯವನ್ನ ಕಬಳಿಸಬೇಕು ಅಂತ ಧೃತರಾಷ್ಟ್ರನಿಗೆ ಅವನ ಚಿಂತೆಗೆ ಪರಿಹಾರ ರೂಪವಾಗಿ ಕಣಿಕ ಒಂದು ಉಪಾಖ್ಯಾನವನ್ನ ಹೇಳುವ ಮೂಲಕ ಅವನಿಗೆ